Anaknya pura setan, kyo. Yay! ವೀಕ್ಷಕರೇ, ಬೆಂಗಳೂರಿನಲ್ಲಿ ನಡೆದ ಮಹಾಲಕ್ಷ್ಮಿ ಮರ್ಡರ್ ಕೇಸ್ ಬಗ್ಗೆ ನೀವೀಗಾಗಲೇ ಬೇರೆ ಬೇರೆ ಮೀಡಿಯಾಗಳ ಮೂಲಕ ತಿಳ್ಕೊಂಡಿದ್ದೀರಾ. ಇಡೀ ಭಾರತ ಅಲ್ಲದೆ ವಿದೇಶಿ ಮಾಧ್ಯಮಗಳಲ್ಲೂ ಈ ಸುದ್ದಿ ಬಿತ್ತರವಾಗಿತ್ತು. ಒಂದು ಶ್ರೀಮಂತ ಅಥವಾ ಪ್ರಸಿದ್ಧ ವ್ಯಕ್ತಿಗಳ ಕೊಲೆಯಾದ್ರೆ ಈ ರೀತಿ ಸುದ್ದಿ ಆಗುತ್ತೆ. ಆದ್ರೆ ಇಲ್ಲಿ ಒಂದು ಕೊಲೆಯ ರೀತಿ ಈ ಲೆವೆಲ್ಗೆ ಸುದ್ದಿ ಆಗಿರೋದು ವಿಪರ್ಯಾಸ. 59 ತುಂಡುಗಳು. ಯಪ್ಪ, ಒಮ್ಮೆ ನೆನೆಸ್ಕೊಂಡ್ರೆ ಮಾಡಿರೋ ವ್ಯಕ್ತಿಯ ಮನಸ್ಥಿತಿ ಹೇಗಿರ್ಬೇಕು ಅನ್ನೋ ಪ್ರಶ್ನೆ ಮೂಡುತ್ತೆ. ಏನೂ ಕ್ರಿಮಿನಲ್ ಹಿಸ್ಟ್ರಿ ಇಲ್ಲದೆ, ಹಿಂದೆ ಯಾವುದೇ ಒಂದು ಸಣ್ಣ ಅಪರಾಧ ಕೃತ್ಯಗಳಲ್ಲೂ ರೆಕಾರ್ಡ್ ಇಲ್ಲದೆ ಇರೋ ಒಬ್ಬ ವ್ಯಕ್ತಿ ಆ ಕ್ಷಣದಲ್ಲಿ ಬಂದ ಕೋಪ ಆತನ ಕೈಲಿ ಇಂಥ ಒಂದು ಕೃತ್ಯ ಮಾಡಿಸಿ ಹಾಕುತ್ತೆ ಅಂದ್ರೆ ಕೋಪ ಮನುಷ್ಯನ ಎಷ್ಟು ದೊಡ್ಡ ಶತ್ರು ಅಂತ ಈ ಕೇಸ್ ಬಹಳನೇ ಚೆನ್ನಾಗಿ ತಿಳಿಸುತ್ತೆ. ವೀಕ್ಷಕರೇ, ಸೆಪ್ಟೆಂಬರ್ 20, 2024 ವೈಯಾಲಿ ಕಾವಲ್, ಬೆಂಗಳೂರು. ದಿನ ಶುಕ್ರವಾರ. ಬಸಪ್ಪ ಗಾರ್ಡನ್ ನ ಬಳಿ ಇರೋ ಈ 3 ಮಹಡಿಯ ಕಟ್ಟಡದಿಂದ ಬಹಳನೇ ದುರ್ನಾತ ಬೀರೋ ಕೆಟ್ಟ ವಾಸನೆ ಬರ್ತಿತ್ತು. ಈ ವಾಸನೆ ಬಹಳ ದಿನಗಳಿಂದ ಬರ್ತಿದ್ರು, ಈಗ ಅದು ಸಹಿಸಿಕೊಳ್ಳೋ ಮಟ್ಟ ಮೀರಿಯಾಗಿತ್ತು. ಈ ವಾಸನೆಯ ಅನ್ವೇಷಣೆಗೆ ಇಳಿದ ಜನಗಳಿಗೆ ಈ ಬಿಲ್ಡಿಂಗ್ ನ ಫಸ್ಟ್ ಫ್ಲೋರ್ ನಿಂದ ಆ ಸ್ಮೆಲ್ ಬರ್ತಿದೆ ಅನ್ನೋದು ಗೊತ್ತಾಗತ್ತೆ. ಆದ್ರೆ ಆ ಮನೆಯ ಫ್ರಂಟ್ ಡೋರ್ ಲಾಕ್ ಆಗಿದ್ರಿಂದ ಮನೆಯ ಮಾಲೀಕರಾದ ಜೀವನ್ ರಾಮ್ರಿಗೆ ಫೋನ್ ಮಾಡಿ ವಿಷಯ ತಿಳಿಸಲಾಗತ್ತೆ. ಈ 1 BHK ಮನೆಯಲ್ಲಿ ಮಹಾಲಕ್ಷ್ಮಿ ವಾಸವಾಗಿದ್ಲು. ಅಕ್ಕಪಕ್ಕದ ಮನೆಯವರೆಲ್ಲ ಕಂಪ್ಲೇಂಟ್ ಮಾಡಿದ ತಕ್ಷಣವೇ ಅವರು ಮಹಾಲಕ್ಷ್ಮಿಗೆ ಫೋನ್ ಮಾಡ್ತಾರೆ. ಆದ್ರೆ ಮಹಾಲಕ್ಷ್ಮಿಯ ಫೋನ್ ಸ್ವಿಚ್ ಆಫ್ ಆಗಿತ್ತು. ನಂತರ ಜೀವನ್ ರಾಮ್ ತಮ್ಮ ರೆಂಟ್ ಅಗ್ರಿಮೆಂಟ್ ತೆಗೆದು ಅದರಲ್ಲಿ ಇದ್ದ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡ್ತಾರೆ. ಮಹಾಲಕ್ಷ್ಮಿ ರೆಂಟ್ ಅಗ್ರಿಮೆಂಟ್ ನಲ್ಲಿ ತನ್ನ ತಾಯಿ ಮೀನಾ ರಾಣಾ ಹಾಗೆ ಅಕ್ಕ ಲಕ್ಷ್ಮಿಯ ಕಾಂಟ್ಯಾಕ್ಟ್ ಡೀಟೇಲ್ಸ್ ನ ಕೊಟ್ಟಿದ್ರು. ಮನೆ ಓನರ್ ಜೀವನ್ ರಾಮ್ ತಕ್ಷಣ ಅಕ್ಕ ಲಕ್ಷ್ಮಿಗೆ ಫೋನ್ ಮಾಡ್ತಾರೆ. ಮಾಡಿ, ನಿಮ್ಮ ತಂಗಿ ಮಹಾಲಕ್ಷ್ಮಿಯ ಮನೆಯಿಂದ ಬಹಳನೇ ಕೆಟ್ಟ ಸ್ಮೆಲ್ ಬರ್ತಿದೆ, ಆಕೆ ಮನೆಯಲ್ಲೂ ಇಲ್ಲ, ಡೋರ್ ಬೇರೆ ಲಾಕ್ ಆಗಿದೆ, ಜೊತೆಗೆ ಫೋನ್ ಕೂಡ ಸ್ವಿಚ್ ಆಫ್ ಆಗಿದೆ ಅಂತಾರೆ. ಆಗ ಸಮಯ ಸುಮಾರು ಸಂಜೆ 7 ಗಂಟೆ. ಹಾಗಾಗಿ ಲಕ್ಷ್ಮಿ ಜೀವನ್ ರಾಮ್ರಿಗೆ, ಸರಿ ನಾಳೆ ಬೆಳಿಗ್ಗೆ ಬರ್ತೀವಿ, ಈಗಾಗ್ಲೇ ಲೇಟ್ ಆಗಿದೆ, ನಾವು ಕೂಡ ಆಕೆಗೆ ಫೋನ್ ಟ್ರೈ ಮಾಡ್ತೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ನಂತರ ಲಕ್ಷ್ಮಿ ಈ ವಿಷಯವನ್ನ ತನ್ನ ತಾಯಿ ಮೀನಾ ಹಾಗೂ ತಮ್ಮ ಹುಕುಂ ಸಿಂಗ್ಗೆ ಹೇಳ್ತಾರೆ. ಈಗ ದಿನ ಸೆಪ್ಟೆಂಬರ್ 21, 2024 ಶನಿವಾರ ಬೆಳಿಗ್ಗೆ 11 ಗಂಟೆಯ ಸುಮಾರಿಗೆ ಮಹಾಲಕ್ಷ್ಮಿಯ ತಾಯಿ ಅಕ್ಕ ಲಕ್ಷ್ಮಿ, ಅಕ್ಕನ ಗಂಡ ಇಮ್ರಾನ್ ಅವರ ಬಳಿಯಿದ್ದ ಸ್ಪೇರ್ ಕೀ ಯೂಸ್ ಮಾಡಿ ಮನೆ ಒಳಗೆ ಹೋಗ್ತಾರೆ. ಆ ಮನೆ ಒಳಗಿಂದ ಎಷ್ಟರ ಮಟ್ಟಿಗೆ ವಾಸನೆ ಬರ್ತಿತ್ತು ಅಂದ್ರೆ ಅಲ್ಲಿ 1 ಸೆಕೆಂಡ್ ನಿಂತ್ಕೊಳ್ಳೋದು ಕಷ್ಟವಾಗಿತ್ತು. ಮೊದಲಿಗೆ ಮನೆ ಒಳಗೆ ಮಹಾಲಕ್ಷ್ಮಿಯ ತಾಯಿ ಹೋಗ್ತಾರೆ. ಅವರ ಹಿಂದೆ ಮಗಳು ಲಕ್ಷ್ಮಿ ತನ್ನ ಫೋನ್ ನ ರೆಕಾರ್ಡಿಂಗಿಗೆ ಹಾಕಿ ಒಳಗೆ ಪ್ರವೇಶಿಸ್ತಾರೆ. ಆ ಮನೆ ಒಳಗೆ ಒಂದೇ ಒಂದು ಉಸಿರು ತಗೊಳ್ಳೋದು ಕಷ್ಟವಾಗಿತ್ತು. ಹಾಗೋ ಹೀಗೋ ಬಟ್ಟೆನ ಮೂಗಿಗೆ ಮುಚ್ಕೊಂಡು ಒಳಗೆ ಹೋಗ್ತಾರೆ. ಮನೆ ತುಂಬಾ ಹುಳಗಳು ಓಡಾಡ್ತಿತ್ತು. ಲಕ್ಷ್ಮಿ ಮೊದಲಿಗೆ ಮನೆಯ ಟಾಯ್ಲೆಟ್ ನ ಚೆಕ್ ಮಾಡ್ತಾರೆ. ಆದ್ರೆ ಅಲ್ಲಿ ಅಂತ ಏನು ಕೊಳಕು ಇರಲಿಲ್ಲ, ಇಷ್ಟು ಸ್ಮೆಲ್ ಬರುವಷ್ಟು. ಪಕ್ಕದಲ್ಲಿದ್ದ ರೂಮ್ ನಲ್ಲಿ ಒಂದು ಚಾಪೆ ಮತ್ತು ಬೆಡ್ಶೀಟ್ ಇತ್ತು. ಅದರ ಪಕ್ಕದಲ್ಲಿ ಒಂದು ಕಪ್ಪು ಬಣ್ಣದ ಸೂಟ್ ಕೇಸ್. ಅದರ ಪಕ್ಕದಲ್ಲಿ ನಿಂತಿರೋ ಮಹಾಲಕ್ಷ್ಮಿಯ ತಾಯಿಯ ದೃಷ್ಟಿ ಮಾತ್ರ ಒಂದು ವಸ್ತುವಿನ ಮೇಲೆ ನೆಟ್ಟಿತ್ತು. ಯಾಕೆಂದ್ರೆ ಅದರಿಂದಲೇ ಈ ಕಂಪ್ಲೀಟ್ ಮನೆಯಲ್ಲಿ ವಾಸನೆ ಬರೋದರ ಜೊತೆಗೆ ಹುಳಗಳು ಕೂಡ ಓಡಾಡ್ತಿತ್ತು. ಅದೇ ಈ ಫ್ರಿಡ್ಜ್. ಅದರ ಬಾಗಿಲು ಸ್ವಲ್ಪ ಓಪನ್ ಆಗಿತ್ತು. ನಂತರ ಮಹಾಲಕ್ಷ್ಮಿಯ ತಾಯಿ ಆ ಫ್ರಿಡ್ಜ್ ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ತಕ್ಷಣ ಆಕೆ 1-2 ಹೆಜ್ಜೆ ಹಿಂದೆ ಹೋಗಿ ನಿಂತ್ಕೋತಾರೆ. ಯಾಕೆಂದ್ರೆ ಅವರಿಗೆ ಫ್ರಿಡ್ಜ್ ನ ಒಳಗಿರೋದು ಏನು ಅಂತ ಸಡನ್ ಆಗಿ ಗೊತ್ತೇ ಆಗಲ್ಲ. ಆ ಫ್ರಿಡ್ಜ್ ನ ಮೇಲಿಂದ ಕೆಳಗಿನವರೆಗೂ ನೋಡುವಾಗ ಕೆಳಗಿನ ಕಂಪಾರ್ಟ್ಮೆಂಟ್ ನಲ್ಲಿ ಇರೋ ವಸ್ತು ನೋಡಿ ಕೂಗಿಕೊಂಡು ಹೊರಗಡೆ ಓಡಿ ಹೋಗ್ತಾರೆ. ವೀಕ್ಷಕರೇ, ಆ ಫ್ರಿಡ್ಜ್ ನಲ್ಲಿ ಮಹಾಲಕ್ಷ್ಮಿಯ ದೇಹವನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡಿ ಮೊದಲ ಶೆಲ್ಫ್ ನಲ್ಲಿ ಆಕೆಯ ಕೈಕಾಲುಗಳನ್ನ ಇಟ್ಟು ಕೆಳಗಿನ ಜಾಗದಲ್ಲಿ ಆಕೆಯ ತಲೆಯನ್ನ ಇಡಲಾಗಿತ್ತು. ವೀಕ್ಷಕರೇ, ನಿಜ ಹೇಳ್ತೀನಿ, ಅದರ ರಿಯಲ್ ಫೋಟೋಸ್ ನೋಡಿದಾಗ ಒಮ್ಮೆ ಮೈ ಜುಮ್ ಅಂದಿದ್ದು ಸುಳ್ಳಲ್ಲ. ನಿಮ್ಮಲ್ಲಿ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಮೀನಾ ಹಾಗೂ ಲಕ್ಷ್ಮಿಯ ಕೂಗಾಟ ಕೇಳಿ ಅಲ್ಲಿ ಜನ ಸೇರೋಕೆ ಶುರುವಾದ್ರು. ವಿಷಯ ತಿಳಿತಿದ್ದಂತೆ ಪೊಲೀಸರು ಸ್ಪಾಟ್ಗೆ ಬರ್ತಾರೆ. ಆದ್ರೆ ಅವರಿಂದಲೂ ಆ ಮನೆ ಒಳಗಡೆ ಕಾಲಿಡೋದು ಕಷ್ಟವಾಗಿತ್ತು. ಯಾಕೆಂದ್ರೆ ಆ ಫ್ರಿಡ್ಜ್ ನಿಂದ ಬರ್ತಿದ್ದ ಸ್ಮೆಲ್ ಅಷ್ಟಿತ್ತು. ಹಾಗಾಗಿ ಪೊಲೀಸರೆಲ್ಲ 2 ಮಾಸ್ಕ್ ಹಾಕೊಂಡು ಒಳಗೆ ಹೋಗ್ತಾರೆ. ಮೇ ಬಿ ನಮ್ಮ ಕರ್ನಾಟಕ ಪೊಲೀಸರು ಈ ರೀತಿ ಒಂದು ಮರ್ಡರ್ ಹಾಗೆ ಬಾಡಿಯ ಪೀಸಸ್ ಗಳನ್ನ ನೋಡಿರುವಂತ ಕೇಸ್ ಇದೇ ಮೊದಲು ಅನ್ಸುತ್ತೆ. ಇದಕ್ಕೂ ಮುಂಚೆ ಡೆಲ್ಲಿ ಶ್ರದ್ಧಾ ಕೇಸ್ ನಲ್ಲಿ ಈ ತರಹದ ಒಂದು ಪ್ಯಾಟರ್ನ್ ನ ನೋಡಿದ್ವಿ. ತಕ್ಷಣ ಈ ವಿಷಯ
ಕೋವಿಡ್ ತರ ನ್ಯೂಸ್ ಮೀಡಿಯಾ ಹಾಗೂ ಸೋಷಿಯಲ್ ಮೀಡಿಯಾಗಳಲ್ಲಿ ಸ್ಪ್ರೆಡ್ ಆಗೋಕೆ ಶುರುವಾಗಿತ್ತು. ಒಳಗೆ ಹೋದ ಪೊಲೀಸರು ಮೊದಲಿಗೆ ಗಮನಿಸಿದ್ದು ಮನೆಯ ಬಾಗಿಲನ್ನ. ಅದು ಲಾಕ್ ಆಗಿತ್ತು. ಯಾರೋ ಡೋರ್ ಹೊಡೆದು ಒಳಗೆ ಬಂದಿರಲಿಲ್ಲ. ಹಾಗಾದ್ರೆ ಬಂದಿದ್ದ ವ್ಯಕ್ತಿ ಮಹಾಲಕ್ಷ್ಮಿಗೆ ಗೊತ್ತಿರೋರೆ ಅನ್ನೋದು ಕ್ಲಿಯರ್ ಆಗಿತ್ತು. ನಂತರ ಪೊಲೀಸರ ಜೊತೆಗೆ ಬಂದಿದ್ದ FSL ಟೀಮ್ ಮನೆ ಇಡೀ ಬ್ಲಡ್ ಸ್ಪಾಟ್ಗಾಗಿ ಚೆಕ್ ಮಾಡ್ತಾರೆ. ಆದ್ರೆ ಮೀಡಿಯಾಗಳಲ್ಲಿ ತೋರಿಸಿದ ಹಾಗೆ ಮನೆ ತುಂಬಾ ರಕ್ತ ಹರಡಿರ್ಲಿಲ್ಲ. ಮನೆಯನ್ನ ತುಂಬಾನೇ ಚೆನ್ನಾಗಿ ಕ್ಲೀನ್ ಮಾಡಲಾಗಿತ್ತು. ನಂತರ ಬಾಡಿ ಪೀಸಸ್ ಗಳನ್ನ ಹಾಗೆ ಫ್ರಿಡ್ಜ್ ಅನ್ನ ಬೋರಿಂಗ್ ಹಾಸ್ಪಿಟಲ್ ನ ಲ್ಯಾಬ್ಗೆ ಕಳಿಸಿಕೊಡ್ತಾರೆ. ಮೊದಲಿಗೆ 30 ಪೀಸ್ ಮಾಡಲಾಗಿದೆ ಅನ್ನೋ ನ್ಯೂಸ್ ಬಿತ್ತರವಾದ್ರೂ ಇನ್ವೆಸ್ಟಿಗೇಷನ್ ಮುಂದುವರಿತಾ ಎಕ್ಸಾಕ್ಟ್ ಆಗಿ 59 ತುಂಡುಗಳಾಗಿ ಮಹಾಲಕ್ಷ್ಮಿಯನ್ನ ಕತ್ತರಿಸಲಾಗಿದೆ ಅನ್ನೋದು ತಿಳಿತಾ ಬರುತ್ತೆ. ಫಾರೆನ್ಸಿಕ್ ಟೀಮ್ ಕೊಟ್ಟ ರಿಪೋರ್ಟ್ ನಲ್ಲಿ ಮಹಾಲಕ್ಷ್ಮಿಯ ಬಾಡಿ ಬಹಳ ಕೊಳೆತು ಹೋಗಿದೆ, ಹಾಗಾಗಿ ಅದರಲ್ಲಿ ಹುಳಗಳು ಸೇರಿಕೊಂಡಿವೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಇದರಿಂದ ಒಂದು ವಿಷಯ ಕ್ಲಿಯರ್ ಆಗಿತ್ತು. ಅದೇನೆಂದ್ರೆ ಆಕೆಯ ಕೊಲೆಯಾಗಿ ಬಹಳನೇ ದಿನಗಳಾಗಿವೆ ಅಂತ. ಈಗ ಪೊಲೀಸರು ತಮ್ಮ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾರೆ. ಅವರು ಮೊದಲು ಮಹಾಲಕ್ಷ್ಮಿಯ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಶುರು ಮಾಡ್ತಾರೆ. ಅದರಿಂದಲೇ ಈ ಕೇಸ್ನ ಒಂದೊಂದೇ ಸತ್ಯಗಳು ಹೊರಬರೋಕೆ ಶುರುವಾಗಿದ್ದು. ವೀಕ್ಷಕರೇ, ಮಹಾಲಕ್ಷ್ಮಿಯ ತಾಯಿ ಮೀನಾ ರಾಣಾ ಹಾಗೂ ತಂದೆ ಚರಣ್ ಸಿಂಗ್ ಮೂಲತಃ ನೇಪಾಳ್ನ ಟೀಕಾಪಟಿಯವರು. 32 ವರ್ಷಗಳ ಹಿಂದೆ ಕೆಲಸಕ್ಕೆಂದು ಬೆಂಗಳೂರಿಗೆ ಬಂದು ಇಲ್ಲೇ ನೆಲೆಯಾಗ್ತಾರೆ. ಅವರಿಗೆ ಟೋಟಲ್ ಆಗಿ 4 ಜನ ಮಕ್ಕಳು. ಮಹಾಲಕ್ಷ್ಮಿ ಹಾಗೆ ಅಕ್ಕ ಲಕ್ಷ್ಮಿ ಎಂಬ 2 ಹೆಣ್ಣು ಮಕ್ಕಳು, ಹುಕುಂ ಸಿಂಗ್ ಹಾಗೂ ನರೇಶ್ ಸಿಂಗ್ ಎಂಬ 2 ಗಂಡು ಮಕ್ಕಳು. ಲಕ್ಷ್ಮಿಯ ಮದುವೆ ಇಮ್ರಾನ್ ಎಂಬ ವ್ಯಕ್ತಿಯೊಂದಿಗೆ ಆಗಿತ್ತು. ಮದುವೆಯ ನಂತರ ಆಕೆ ಲಕ್ಷ್ಮಿ ಎಂಬ ಹೆಸರನ್ನು ಬದಲಾಯಿಸಿ ಶಹೀದಾ ಬಸೂಲಾ ಅಂತ ಇಟ್ಕೊಂಡಿದ್ರು. ಇತ್ತ ಮಹಾಲಕ್ಷ್ಮಿಗೆ ಹೇಮಂತ ದಾಸ್ನೊಂದಿಗೆ ಮದುವೆ ಆಗಿತ್ತು. ಅವರಿಗೆ ಒಂದು ಮಗು ಕೂಡ ಇತ್ತು. ಆದ್ರೆ ಕಳೆದ ವರ್ಷ ಸೆಪ್ಟೆಂಬರ್ನಿಂದ ಮಹಾಲಕ್ಷ್ಮಿ ತನ್ನ ಗಂಡ ಹೇಮಂತ ದಾಸ್ನಿಂದ ಸಪರೇಟ್ ಆಗಿ ಮನೆ ಮಾಡಿಕೊಂಡು ವಾಸಿಸ್ತಿದ್ಲು. ಹೇಮಂತ ದಾಸ್ ಒಂದು ಮೊಬೈಲ್ ಆಕ್ಸೆಸರಿ ಶಾಪ್ ಹಾಕೊಂಡಿದ್ದ. ಇತ್ತ ಮಹಾಲಕ್ಷ್ಮಿ ಮಲ್ಲೇಶ್ವರಂನಲ್ಲಿರೋ ಫ್ಯಾಷನ್ ಫ್ಯಾಕ್ಟರಿ ಔಟ್ಲೆಟ್ ನಲ್ಲಿ ಕೆಲಸ ಮಾಡ್ತಿದ್ಲು. ಇಂಥ ಕೇಸ್ನಲ್ಲಿ ಪೊಲೀಸರ ಮೊದಲ ಶಂಕೆ ಹೇಮಂತ ದಾಸ್ ಮೇಲೇನೆ ಹೋಗೋದು. ಆತನೇ ಸಸ್ಪೆಕ್ಟ್ ನಂಬರ್ 1 ಆಗಿದ್ದ. ಹಾಗಾಗಿ ಆತನನ್ನ ಠಾಣೆಗೆ ಕರೆಸಿ ವಿಚಾರಿಸಿದಾಗ ಆತ ಹೇಳ್ತಾನೆ, ಮಹಾಲಕ್ಷ್ಮಿಗೆ ಬೇರೆ ಯಾರೋ ಒಬ್ಬ ಗಂಡಸಿನೊಂದಿಗೆ ಅಫೇರ್ ಇತ್ತು. ಅದೇ ಕಾರಣಕ್ಕೆ ನಮ್ಮ ನಡುವೆ ಯಾವಾಗ್ಲೂ ಜಗಳ ನಡೀತಾನೆ ಇತ್ತು. ಹಾಗಾಗಿ ನಾವಿಬ್ರು ಸಪರೇಟ್ ಆಗಿ ಬದುಕುವುದು ಲೇಸೆಂದು ಡಿಸೈಡ್ ಮಾಡಿದ್ವಿ. ಅದೇ ಕಾರಣಕ್ಕೆ ಮಹಾಲಕ್ಷ್ಮಿ ನನ್ನನ್ನ ಬಿಟ್ಟು ಬೇರೆ ಕಡೆ ಹೋದ್ಲು ಅಂತಾನೆ. ಅವರಿಬ್ಬರು ದೂರ ಬದುಕಿದ್ರು ಅಫಿಷಿಯಲಿ ಡೈವರ್ಸ್ ತಗೊಂಡಿರಲಿಲ್ಲ. ಸಪರೇಟ್ ಆದ ಮೇಲೆ ಮೊದಲ 4 ತಿಂಗಳು ಮಹಾಲಕ್ಷ್ಮಿ ಆಕೆಯ ಮಗಳನ್ನ ತನ್ನ ಜೊತೆಗೆ ಇಟ್ಕೋತಾಳೆ. ಆದ್ರೆ ಆಮೇಲೆ ಹೇಮಂತನ ಕೈಗೆ ಒಪ್ಪಿಸಿ ಒಬ್ಬಳೆ ಇರೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಹೇಮಂತ ದಾಸೆ ಮಗಳನ್ನ ನೋಡ್ಕೋತಿದ್ದ. ಮಹಾಲಕ್ಷ್ಮಿ 10-15 ದಿನಕ್ಕೊಮ್ಮೆ ಹೇಮಂತ್ ದಾಸ್ನ ಶಾಪ್ಗೆ ಹೋಗಿ ಮಗಳನ್ನ ನೋಡ್ಕೊಂಡು ಮಾತಾಡಿಸಿ ಬರ್ತಿದ್ಲು. ಮಹಾಲಕ್ಷ್ಮಿಗೆ ಈ ಘಟನೆ ನಡೆಯೋಕ್ಕೂ 25 ದಿನಗಳ ಹಿಂದೆ ತನ್ನ ಮಗಳನ್ನ ಶಾಪ್ಗೆ ಹೋಗಿ ಮಾತಾಡ್ಸ್ಕೊಂಡು ಬಂದಿದ್ಲು. ಸಪರೇಟ್ ಆದ ಕೆಲವು ತಿಂಗಳುಗಳು ಮಹಾಲಕ್ಷ್ಮಿ ತನ್ನ ತಾಯಿಯ ಮನೆಯಲ್ಲೇ ಇರ್ತಾಳೆ. ನಂತರ ಈ ವೈಯಾಲಿ ಕಾವಲ್ನ 1 BHK ಮನೆಗೆ ಶಿಫ್ಟ್ ಆಗ್ತಾಳೆ. ಆಕೆ ಇಲ್ಲಿಗೆ ಶಿಫ್ಟ್ ಆಗಿ ಕೇವಲ 5 ತಿಂಗಳುಗಳಾಗಿತ್ತಷ್ಟೇ. ಬೆಳಿಗ್ಗೆ 9:30ಕ್ಕೆ ಕೆಲಸಕ್ಕೆ ಹೋದ್ರೆ ರಾತ್ರಿ 10:30ಕ್ಕೆ ಮನೆಗೆ ಬರ್ತಿದ್ದ ಮಹಾಲಕ್ಷ್ಮಿಗೆ ಅಕ್ಕಪಕ್ಕದ ಮನೆಯವರ ಜೊತೆ ಯಾವ ನಂಟೂ ಇರಲಿಲ್ಲ. ಆದ್ರೆ ಅಲ್ಲಿಯ ಲೋಕಲ್ಸ್ ಪೊಲೀಸರಿಗೆ ಹೇಳ್ತಾರೆ, ಆಕೆನ ಬೆಳಿಗ್ಗೆ ಪಿಕ್ ಮಾಡೋಕೆ ಹಾಗೆ ರಾತ್ರಿ ಡ್ರಾಪ್ ಮಾಡೋಕೆ ಒಬ್ಬ ವ್ಯಕ್ತಿ ಬರ್ತಿದ್ದ. ಹಲವಾರು ಬಾರಿ ಆತ ಅಲ್ಲೇ ಆಕೆಯ ಮನೆಯಲ್ಲೇ ಉಳ್ಕೋತಿದ್ದ ಅಂತಾರೆ. ಹೇಮಂತ ದಾಸ್ನನ್ನ ವಿಚಾರಿಸುವಾಗ ಆತ ಹೇಳ್ತಾನೆ, ನಮ್ಮ ಮದುವೆಗೆ 6 ವರ್ಷಗಳಾಗಿವೆ. ಆದ್ರೆ ನಾವಿಬ್ರು ಜೊತೆಗೆ ಇಲ್ಲದಿರೋಕೆ ಕೆಲವು ವ್ಯಕ್ತಿಗಳು ಕಾರಣ ಅಂತ ಹೇಳಿ ಪೊಲೀಸರಿಗೆ 3 ವ್ಯಕ್ತಿಗಳ ಹೆಸರನ್ನ ಕೊಡ್ತಾನೆ. ಒಂದು ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಔಟ್ಲೆಟ್ನ ಸ್ಟೋರ್ ಮ್ಯಾನೇಜರ್ನದು, 2ನೇಯದು ಒಬ್ಬ ಫ್ರೆಂಡ್, ಜೊತೆಗೆ 3ನೇಯದು ಹೇಮಂತ ದಾಸ್ಗೆ ಈತನೇ ಕೊಲೆಗಾರ ಇರಬೇಕು ಅನ್ನೋ ಶಂಕೆ ಜಾಸ್ತಿ ಇದ್ದ ವ್ಯಕ್ತಿ. ಯಾಕೆಂದ್ರೆ ಹೇಮಂತ ದಾಸ್ ಮಹಾಲಕ್ಷ್ಮಿಯ ಮೊಬೈಲ್ ನಲ್ಲಿ ಈತನೊಂದಿಗೆ ಚಾಟ್ ಮಾಡಿರೋ ಮೆಸೇಜ್ ಗಳನ್ನ ನೋಡಿದ್ದ. ಇವೆಂಚುಯಲಿ ಆ ವ್ಯಕ್ತಿಯೇ ಮಹಾಲಕ್ಷ್ಮಿ ಹಾಗೂ ಹೇಮಂತ ದಾಸ್ನ ಸಂಬಂಧ ಹಾಳಾಗೋಕೆ ಮುಖ್ಯ ಕಾರಣಕರ್ತನಾಗಿದ್ದ. ಆತನ ಹೆಸರು ಅಶ್ರಫ್. ಈತ ಒಂದು ಸಲೂನ್ ನಲ್ಲಿ ಕೆಲಸ ಮಾಡ್ತಿದ್ದ. ಮೂಲತಃ ಉತ್ತರಾಖಂಡ್ಗೆ ಸೇರಿದವನು. ಹೇಮಂತ ದಾಸ್ಗೆ ಈ ಅಶ್ರಫ್ ಹಾಗೂ ಮಹಾಲಕ್ಷ್ಮಿಯ ಅಫೇರ್ ಬಗ್ಗೆ ತಿಳಿದಾಗ ಆತ ನೆಲಮಂಗಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಶ್ರಫ್ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ. ಇದಕ್ಕೆ ಉತ್ತರವಾಗಿ ಮಹಾಲಕ್ಷ್ಮಿ ತನ್ನ ಗಂಡ ಹೇಮಂತ ದಾಸ್ ಮೇಲೇನೆ ದೈಹಿಕ ಹಲ್ಲೆಯ ಕಂಪ್ಲೇಂಟ್ ನ ಕೊಡ್ತಾಳೆ. ಹೇಮಂತ ದಾಸ್ ಪೊಲೀಸರಿಗೆ ಕೊಟ್ಟ ಹೇಳಿಕೆಗಳನ್ನೆಲ್ಲ ಕ್ರಾಸ್ ವೆರಿಫೈ ಮಾಡಿ ಲೊಕೇಶನ್ಸ್ ಹಾಗೂ ಕಾಲ್ ರೆಕಾರ್ಡ್ಸ್ ಚೆಕ್ ಮಾಡಿ ಹೇಮಂತ್ ದಾಸ್ನ ಸಸ್ಪೆಕ್ಟ್ ಲಿಸ್ಟ್ ಇಂದ ತೆಗೆಯಲಾಗುತ್ತೆ. ಈಗ ಅಶ್ರಫ್ ಪೊಲೀಸರಿಗೆ ಪ್ರೈಮ್ ಸಸ್ಪೆಕ್ಟ್. ಈ ವಿಷಯ ಮೀಡಿಯಾಗಳಿಗೆ ತಿಳಿಯೋಕೆ ಮುಂಚೆನೆ ಪೊಲೀಸರು ಅಶ್ರಫ್ನ ಸ್ಟೇಷನ್ಗೆ ಕರೆಸಿ ಇಂಟ್ರಾಗೇಟ್ ಮಾಡ್ತಾರೆ. ಅಶ್ರಫ್
ಅಶ್ರಫ್ ಒಪ್ಕೋತಾನೆ ಆತನಿಗೆ ಮಹಾಲಕ್ಷ್ಮಿಯೊಂದಿಗೆ ಅಫೇರ್ ಇತ್ತು ಅಂತ. ಆದ್ರೆ ಹೇಮಂತ ದಾಸ್ನೊಂದಿಗೆ ಜಗಳವಾದ ಮೇಲೆ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ನಾನು ಆಕೆಯಿಂದ ದೂರವಾದೆ ಅಂತಾನೆ. ಅಶ್ರಫ್ನ ಹೇಳಿಕೆನ ಆತನ ಕಾಲ್ ರೆಕಾರ್ಡ್ಸ್ ಹಾಗೂ ಲೊಕೇಶನ್ ನಿಂದ ಕನ್ಫರ್ಮ್ ಮಾಡಲಾಗುತ್ತೆ. ಎಸ್, ಆತ ಮಹಾಲಕ್ಷ್ಮಿಯೊಂದಿಗಿನ ಸಂಬಂಧನ ಕೆಲವು ತಿಂಗಳ ಹಿಂದೆನೆ ಕಟ್ ಮಾಡ್ಕೊಂಡಿದ್ದ. ಇಲ್ಲಿಂದ ಅಶ್ರಫ್ನನ್ನು ಪೊಲೀಸರು ಸಸ್ಪೆಕ್ಟ್ ಲಿಸ್ಟ್ ಇಂದ ಕೈ ಬಿಡ್ತಾರೆ. ಆದ್ರೆ ಹೇಮಂತ್ ದಾಸ್ ಇನ್ನೂ ಇಬ್ಬರ ಹೆಸರನ್ನು ಕೊಟ್ಟಿದ್ದ. ಅವರನ್ನ ಸ್ಟೇಷನ್ಗೆ ಕರೆಸಿ ವಿಚಾರಿಸಲಾಗುತ್ತೆ. ಅವರಿಬ್ಬರು ಕೊಟ್ಟ ಸ್ಟೇಟ್ಮೆಂಟ್ ಹಾಗೂ ಕಾಲ್ ರೆಕಾರ್ಡ್ಸ್ ಜೊತೆಗೆ ಲೊಕೇಶನ್ ನಿಂದಾಗಿ ಅವರನ್ನು ಕೂಡ ಸಸ್ಪೆಕ್ಟ್ ಲಿಸ್ಟ್ ನಿಂದ ಕೈ ಬಿಡಲಾಗುತ್ತೆ. ನಂತರ ಪೊಲೀಸರು ಒಂದು ಟೀಮ್ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಮಲ್ಲೇಶ್ವರಂನ ಔಟ್ಲೆಟ್ಗೆ ಹೋಗಿ ವಿಚಾರಿಸ್ತಾರೆ. ಆಗ ಈ ಕೇಸ್ಗೆ ಒಂದು ಹೊಸ ಸಸ್ಪೆಕ್ಟ್ ಆಡ್ ಆಗ್ತಾನೆ. ಔಟ್ಲೆಟ್ ನಲ್ಲಿ ಅಟೆಂಡೆನ್ಸ್ ರಿಜಿಸ್ಟರ್ ಹಾಗೂ ಸ್ಟಾಫ್ ಗಳ ಕ್ರಾಸ್ ಎಕ್ಸಾಮಿನ್ ಮಾಡುವಾಗ ಮಹಾಲಕ್ಷ್ಮಿ ಸೆಪ್ಟೆಂಬರ್ 1ಕ್ಕೆ ಔಟ್ಲೆಟ್ಗೆ ಬಂದಿರ್ತಾಳೆ. ನೆಕ್ಸ್ಟ್ ಡೇ ಆಕೆಗೆ ವೀಕ್ಲಿ ಆಫ್. ಆದ್ರೆ ಅದೇ ಸೆಪ್ಟೆಂಬರ್ 2ರಿಂದ ಅದೇ ಸ್ಟೋರ್ ನಲ್ಲಿ ಕೆಲಸ ಮಾಡ್ತಿದ್ದ ಇನ್ನೊಬ್ಬ ವ್ಯಕ್ತಿ ಕೂಡ ಕಾಣೆಯಾಗಿದ್ದ. ನಂತರ ಪೊಲೀಸರು ಆತನ ಫೋನ್ ನಂಬರ್ ತಗೊಂಡು ಮಹಾಲಕ್ಷ್ಮಿ ಹಾಗೂ ಆತನ ಸಿಡಿಆರ್ ರಿಪೋರ್ಟ್ ತೆಗಿತಾರೆ. ಆಗ ಗೊತ್ತಾಗುತ್ತೆ ಮಹಾಲಕ್ಷ್ಮಿ ಹಾಗೂ ಆತ ಬಹಳ ದಿನಗಳಿಂದ ಕಾಂಟ್ಯಾಕ್ಟ್ ನಲ್ಲಿ ಇದ್ರು ಅಂತ. ಜೊತೆಗೆ ಸೆಪ್ಟೆಂಬರ್ 2ರಂದು ಕೂಡ ಇಬ್ಬರು ಬಹಳ ಸರ್ತಿ ಫೋನ್ ನಲ್ಲಿ ಮಾತನಾಡಿರೋದು ಗೊತ್ತಾಗುತ್ತೆ. ತಕ್ಷಣ ಪೊಲೀಸರು ಆತನ ನಂಬರ್ಗೆ ಕಾಲ್ ಮಾಡ್ತಾರೆ. ಆದ್ರೆ ಫೋನ್ ಸ್ವಿಚ್ ಆಫ್ ಆಗಿರುತ್ತೆ. ಹಾಗಾಗಿ ಪೊಲೀಸರು ಆತನ ಮೊಬೈಲ್ ನಿಂದ ಹೋಗಲಾದ ಲಾಸ್ಟ್ ನಂಬರ್ಗೆ ಕಾಲ್ ಮಾಡ್ತಾರೆ. ಆ ನಂಬರ್ ಬೆಂಗಳೂರಿನಲ್ಲಿರೋ ಸ್ಮೃತಿ ರಂಜನ್ ಎಂಬ ವ್ಯಕ್ತಿಯದಾಗಿತ್ತು. ಆತನನ್ನ ಸ್ಟೇಷನ್ಗೆ ಕರೆಸಿ ಆ ಕಾಲ್ ಬಂದಿದ್ದ ನಂಬರ್ ಯಾರದು ಅಂತ ಕೇಳಿದಾಗ ಆತ ಹೇಳ್ತಾನೆ ಅವನ ಹೆಸರು ಮುಕ್ತಿ ರಂಜನ್ ದಾಸ್, ಜೊತೆಗೆ ಆತ ನನ್ನ ಅಣ್ಣ ಅಂತ ಹೇಳ್ತಾನೆ. ವೀಕ್ಷಕರೇ, ಯಾರು ಈ ಮುಕ್ತಿ ರಂಜನ್ ದಾಸ್, ಏನಿದು ಸ್ಟೋರಿ ಅಂತ ತಿಳ್ಕೊಳ್ಳೋಕೆ ನಾವು ಎಕ್ಸಾಕ್ಟ್ ಆಗಿ 6 ತಿಂಗಳ ಹಿಂದೆ ಹೋಗೋಣ. ಮುಕ್ತಿ ರಂಜನ್ ದಾಸ್ 6 ತಿಂಗಳ ಹಿಂದೆ ಮಹಾಲಕ್ಷ್ಮಿ ಕೆಲಸ ಮಾಡ್ತಿದ್ದ ಅದೇ ಔಟ್ಲೆಟ್ಗೆ ಕೆಲಸಕ್ಕೆಂದು ಬರ್ತಾನೆ. ಇಲ್ಲಿಂದ ಒಂದು ಹೊಸ ಪ್ರಣಯ ಕತೆ ಪ್ರಾರಂಭವಾಗುತ್ತೆ. ಮಹಾಲಕ್ಷ್ಮಿ ಹಾಗೂ ಮುಕ್ತಿ ರಂಜನ್ ಔಟ್ಲೆಟ್ ನಲ್ಲಿ ಒಟ್ಟಿಗೆ ಕೆಲಸ ಮಾಡೋದ್ರ ಜೊತೆಗೆ ಹೊರಗಡೆನೂ ಒಟ್ಟಿಗೆ ಇರೋಕೆ ಶುರು ಮಾಡ್ತಾರೆ. ಮುಕ್ತಿ ರಂಜನ್ಗೆ ಮಹಾಲಕ್ಷ್ಮಿಯ ಪಾಸ್ಟ್ ಬಗ್ಗೆ ಎಲ್ಲವೂ ಗೊತ್ತಿತ್ತು. ಹಾಗೆ ಅದರ ಬಗ್ಗೆ ಮುಕ್ತಿ ರಂಜನ್ಗೆ ಏನು ಪ್ರಾಬ್ಲಮ್ ಇರಲಿಲ್ಲ. ಆದ್ರೆ ಕೆಲವು ತಿಂಗಳ ನಂತರ ಮಹಾಲಕ್ಷ್ಮಿ ಮುಕ್ತಿಯಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾಳೆ. ಈಗ ಹೊರಗಡೆ ಸಿಗೋದಂತೂ ಇಲ್ವೇ ಇಲ್ಲ. ಈವನ್ ಔಟ್ಲೆಟ್ ನಲ್ಲೂ ಆಕೆ ಗಂಟೆಗಟ್ಟಲೆ ಫೋನ್ ನಲ್ಲಿ ಯಾರ ಜೊತೆಗೂ ಮಾತನಾಡ್ತಿರೋದನ್ನ ಗಮನಿಸ್ತಾನೆ. ಮಹಾಲಕ್ಷ್ಮಿಯ ಈ ವ್ಯತ್ಯಾಸದ ನಡವಳಿಕೆಗಳಿಂದ ಮುಕ್ತಿಗೆ ಆಕೆಯ ಮೇಲೆ ಡೌಟ್ ಬರೋಕೆ ಶುರುವಾಗುತ್ತೆ. ಇದೇ ಸಿಚುವೇಶನ್ ನಲ್ಲಿ ಕೆಲವು ತಿಂಗಳ ಹಿಂದೆ ಹೇಮಂತ ದಾಸ್ ನಿಂತಿದ್ದ. ಈಗ ಮುಕ್ತಿ ರಂಜನ್ ದಾಸ್ ನಿಂತಿದ್ದಾನೆ. ಮಹಾಲಕ್ಷ್ಮಿಗೆ ಬಹಳನೇ ಶಾರ್ಟ್ ಟೆಂಪರ್, ಬೇಗ ಕೋಪ ಮಾಡ್ಕೋತಿದ್ಲು. ಅದರಲ್ಲೂ ಇಂಥ ವಿಷಯಗಳನ್ನ ಯಾರಾದರೂ ಪ್ರಶ್ನಿಸಿದ್ರೆ ಆಕೆಗೆ ಕೋಪ ಏರ್ತಿತ್ತು. ಇದೇ ವಿಷಯವಾಗಿ ಈಗ ಮಹಾಲಕ್ಷ್ಮಿ ಹಾಗೂ ಮುಕ್ತಿ ರಂಜನ್ ದಾಸ್ ನಡುವೆ ಜಗಳ ಆಗೋಕೆ ಶುರುವಾಗುತ್ತೆ. ಮಹಾಲಕ್ಷ್ಮಿಯ ಕೋಪ ಎಷ್ಟರ ಮಟ್ಟಿಗೆ ಇತ್ತಂದ್ರೆ ಆಕೆ ಎಷ್ಟೋ ಬಾರಿ ಮುಕ್ತಿಗೆ ಹೊಡೆದಿದ್ಲು. ಅದರಲ್ಲೂ ಆಕೆ ಯಾವ ಜಾಗ ಯಾವ ಟೈಮ್ ಏನೂ ನೋಡ್ತಿರ್ಲಿಲ್ಲ. ಹೀಗೆ ಪದೇ ಪದೇ ಅವರ ನಡುವೆ ಜಗಳ ಆಗ್ತಿತ್ತು, ಸಮಾಧಾನನೂ ಆಗ್ತಿತ್ತು. ಯಾಕೆಂದ್ರೆ ಮುಕ್ತಿ ರಂಜನ್ ದಾಸ್ ಮಹಾಲಕ್ಷ್ಮಿಯೊಂದಿಗೆ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿದ್ದ. ಈ ತರಹದ ಸಾಂದರ್ಭಿಕ ಸಂಬಂಧದಲ್ಲಿ ಇರೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಯಾವಾಗ ಅವರಿಬ್ಬರು ಸೆಪ್ಟೆಂಬರ್ 1ಕ್ಕೆ ಕೆಲಸಕ್ಕೆ ಹೋಗಿದ್ರೋ ಅಲ್ಲಿ ಮುಕ್ತಿ ರಂಜನ್ ಮಹಾಲಕ್ಷ್ಮಿಗೆ ನಾಳೆ ವೀಕ್ಲಿ ಆಫ್ ಇದೆಯಲ್ಲ, ಸಿಕ್ಕು ಅಂತ ಹೇಳ್ತಾನೆ. ಆದ್ರೆ ಮಹಾಲಕ್ಷ್ಮಿ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನಂತರ ನೆಕ್ಸ್ಟ್ ಡೇ ಮತ್ತೆ ಫೋನ್ ಮಾಡಿ ಸಿಕ್ಕು ಅಂತಾನೆ. ಆಗ್ಲೂ ಆಕೆ ಮೀಟ್ ಮಾಡೋಕೆ ಒಪ್ಕೊಳ್ಳೋದಿಲ್ಲ. ಆದ್ರೆ ಮುಕ್ತಿ ಬಹಳನೇ ಒತ್ತಾಯ ಮಾಡಿದ ಮೇಲೆ ಮಹಾಲಕ್ಷ್ಮಿಗೆ ಬಹಳನೇ ಕೋಪ ಬರುತ್ತೆ. ಅದಕ್ಕೆ ಆಕೆ ಮಾಡಿದ ಕೆಲಸ ಏನಂದ್ರೆ ಮುಕ್ತಿ ರಂಜನ್ ದಾಸ್ ಮೇಲೆ ಅಶೋಕನಗರ ಪೊಲೀಸ್ ಸ್ಟೇಷನ್ ನಲ್ಲಿ ಹರಾಸ್ಮೆಂಟ್ ಕೇಸ್ ನ ಫೈಲ್ ಮಾಡ್ತಾಳೆ. ಅಶೋಕನಗರ ಪೊಲೀಸರು ಮುಕ್ತಿ ರಂಜನ್ ದಾಸ್ ನ ಹಿಡ್ಕೊಂಡು ಹೊಡೆಯೋದರ ಜೊತೆಗೆ ಆತನ ಬಳಿ ಇದ್ದ 10,850 ರೂಪಾಯಿಗಳನ್ನು ಇಸ್ಕೋತಾರೆ. ಒಂದು ಕಡೆ ಮಹಾಲಕ್ಷ್ಮಿ ಜೊತೆ ಮಾತಾಡಿ ಎಲ್ಲಾ ಪ್ರಾಬ್ಲಮ್ನು ಸಾಲ್ವ್ ಮಾಡ್ಕೋಬೇಕು ಅಂತಿದ್ದ ಮುಕ್ತಿಗೆ ಈಗ ಈ ಪೊಲೀಸ್ ಕಂಪ್ಲೇಂಟ್ ಬೇರೆ. ಟೋಟಲಿ ಡಿಸ್ಟರ್ಬ್ ಆಗಿದ್ದ ಮುಕ್ತಿ ಸ್ಟೇಷನ್ ಇಂದ ಹೊರಬಂದು ಮತ್ತೆ ಮಹಾಲಕ್ಷ್ಮಿಗೆ ಫೋನ್ ಮಾಡ್ತಾನೆ. ಮಾಡಿ ಸಿಕ್ಕು ಮಾತಾಡಿ ಎಲ್ಲ ರಿಸಾಲ್ವ್ ಮಾಡ್ಕೊಳ್ಳೋಣ ಅಂತ ಕೇಳ್ಕೊತಾನೆ. ಈ ಸರ್ತಿ ಮಹಾಲಕ್ಷ್ಮಿ ಆಕೆಯ ಮನೆಗೆ ಬರೋಕೆ ಮುಕ್ತಿಗೆ ಪರ್ಮಿಷನ್ ಕೊಡ್ತಾಳೆ. ಸೆಪ್ಟೆಂಬರ್ 2ರ ರಾತ್ರಿ ಮುಕ್ತಿ ಮಹಾಲಕ್ಷ್ಮಿಯ ಮನೆಗೆ ಹೋಗ್ತಾನೆ. ಆಗ ಮತ್ತೆ ಅವರಿಬ್ಬರ ನಡುವೆ ಜಗಳ ಆಗೋಕೆ ಶುರುವಾಗುತ್ತೆ. ಯಾಕೆಂದ್ರೆ ಮಹಾಲಕ್ಷ್ಮಿ ಮುಕ್ತಿಯನ್ನ ಮದುವೆ ಆಗುವಂತೆ ಒತ್ತಾಯ ಮಾಡೋಕೆ ಶುರು ಮಾಡ್ತಾಳೆ. ವೀಕ್ಷಕರೇ, ಕನ್ಫ್ಯೂಸಿಂಗ್ ಆಗಿದ್ಯಾ? ಹೌದು, ಮಹಾಲಕ್ಷ್ಮಿಗೆ ಮುಕ್ತಿನ ಮದುವೆ ಆಗ್ಬೇಕು ಅನ್ನೋ ಆಸೆ ಇದ್ದಿದ್ದು ನಿಜ. ಅದಕ್ಕೆ ಕಾರಣ ಆತನ ಫೈನಾನ್ಷಿಯಲ್ ಸ್ಟೇಟಸ್. ಈ ಕೆಲವೇ ತಿಂಗಳಲ್ಲಿ ಮುಕ್ತಿ ಆಕೆಗೆ 7 ಲಕ್ಷಕ್ಕೂ ಅಧಿಕ
ಹಣವನ್ನ ಕೊಟ್ಟಿದ್ದ. ಜೊತೆಗೆ ಒಂದು ಚಿನ್ನದ ಸರವನ್ನು ಮಾಡಿಸಿ ಹಾಕಿದ್ದ. ಆತನ ಬಳಿ ಹಣ ಚೆನ್ನಾಗಿ ಓಡಾಡ್ತಿದೆ ಅನ್ನೋದು ಮಹಾಲಕ್ಷ್ಮಿಗೆ ಗೊತ್ತಿತ್ತು. ಅದಕ್ಕೆ ಆಕೆ ನನ್ನನ್ನ ಮದುವೆ ಮಾಡ್ಕೋ ಅಂತ ಒತ್ತಾಯ ಮಾಡ್ತಾಳೆ. ಅದೇ ರೀತಿ ಆಕೆಯ ಇನ್ನೊಂದು ಕಂಡೀಷನ್ ಏನಾಗಿತ್ತಂದ್ರೆ, ನಾನು ಬೇರೆ ಏನೇ ಕೆಲಸ ಮಾಡಿದ್ರೂ ಅದನ್ನ ಪ್ರಶ್ನಿಸಬಾರ್ದು ಅನ್ನೋದಾಗಿತ್ತು. ಆದ್ರೆ ಮುಕ್ತಿ ಇವೆಲ್ಲದರಿಂದ ಬೇಸತ್ತಿದ್ದ. ಆತನಿಗೆ ಗೊತ್ತಾಗಿತ್ತು, ಯಾವ ಹುಡುಗಿಗೆ ಹಣದ ಮೇಲೆ ಇಷ್ಟೊಂದು ವ್ಯಾಮೋಹ ಇದೆಯೋ, ಜೊತೆಗೆ ಹುಡುಗಿಯ ಕ್ಯಾರೆಕ್ಟರ್ ಮೇಲೂ ಪ್ರಶ್ನೆ ಇದೆ ಅಂದ್ರೆ, ಅಂತ ಹುಡುಗಿನ ಮದುವೆ ಮಾಡಿಕೊಂಡು ಸಂಗಾತಿಯಾಗಿ ನೋಡೋದು ಬಹಳನೇ ಕಷ್ಟ ಅಂತ. ಇದೇ ವಿಷಯಕ್ಕೆ ಶುರುವಾದ ಆ ರಾತ್ರಿಯ ಜಗಳ ಕೊನೆಗೆ ಒಂದು ಭಯಾನಕ ತಿರುವಿಗೆ ಬಂದು ನಿಂತ್ಕೊಳ್ಳುತ್ತೆ. ಜಗಳದ ಮಧ್ಯೆ ಎಂದಿನಂತೆ ಮಹಾಲಕ್ಷ್ಮಿ ಮುಕ್ತಿಗೆ ಹೊಡಿತಾಳೆ. ಆದ್ರೆ ಈ ಸರ್ತಿ ಮುಕ್ತಿಯ ಕೋಪ ಔಟ್ ಆಫ್ ಕಂಟ್ರೋಲ್ ಆಗಿತ್ತು. ಪಕ್ಕದಲ್ಲೇ ಇದ್ದ ಒಂದು ಭಾರಿ ಗಾತ್ರದ ವಸ್ತುವಿನಿಂದ ಮಹಾಲಕ್ಷ್ಮಿಯ ತಲೆಗೆ ಹೊಡಿತಾನೆ. ತಲೆಯಿಂದ ರಕ್ತ ಹರಿತಿದ್ದನ್ನು ನೋಡಿಯೂ ಆತನ ಕೋಪ ಕಡಿಮೆ ಆಗ್ಲಿಲ್ಲ. ನಂತರ ಆಕೆಯ ಕತ್ತು ಹಿಸುಕಿ ಸಾಯಿಸ್ತಾನೆ. ರಾತ್ರಿಯ ಸಮಯ. ಮುಕ್ತಿ ಆ ಬಾಡಿ ಪಕ್ಕದಲ್ಲೇ ಗಂಟೆಗಟ್ಟಲೆ ಕೂತ್ಕೋತಾನೆ. ಕ್ರೈಮ್ ಮಾಡಿ ಆಗಿತ್ತು. ಈಗ ಇದರಿಂದ ಹೇಗೆ ತಪ್ಪಿಸಿಕೊಳ್ಳೋದು ಅಂತ ಯೋಚಿಸಿ ಗೂಗಲ್, ಯೂಟ್ಯೂಬ್ ನಲ್ಲಿ ಬಾಡಿ ಡಿಸ್ಪೋಸ್ ಹೇಗೆ ಮಾಡೋದು ಅಂತ ಸರ್ಚ್ ಮಾಡ್ತಾನೆ. ಮೊದಲಿಗೆ ಮಹಾಲಕ್ಷ್ಮಿಯ ದೇಹವನ್ನ ಫ್ಯಾನ್ಗೆ ನೇಣು ಹಾಕೋಣ ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಆತನಿಗೆ ಅಲ್ಲಿಯವರೆಗೆ ಹತ್ತಿ ಈಕೆಯ ಬಾಡಿನ ಕಟ್ಟೋಕೆ ಆಗ್ಲಿಲ್ಲ. ನಂತರ ಇಡೀ ರಾತ್ರಿ ಯೋಚಿಸಿ ಬೆಳಿಗ್ಗೆ 11 ಗಂಟೆಯ ಸಮಯದಲ್ಲಿ ಒಂದು ಶಾಪ್ಗೆ ಹೋಗಿ ದೊಡ್ಡ ಗಾತ್ರದ ಮಾಂಸ ಕತ್ತರಿಸೋ ಚಾಕು ತಗೊಂಡು ಬರ್ತಾನೆ. ಪೊಲೀಸರಿಗೆ ಕ್ರೈಮ್ ವೆಪನ್ ಹುಡುಕುವಾಗ ಪಕ್ಕದ ಒಂದು ಪಾತ್ರೆ ಅಂಗಡಿಯಲ್ಲಿ ಈತನ ಫೋಟೋ ಸಿಸಿಟಿವಿ ಕ್ಯಾಮೆರಾದಲ್ಲಿ ಇರೋದು ಗೊತ್ತಾಗತ್ತೆ. ನಂತರ ಆ ಚಾಕು ತಂದು ಮಹಾಲಕ್ಷ್ಮಿನ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ತಾನೆ. ಮೊದಲಿಗೆ ಆ ಪೀಸ್ಗಳನ್ನೆಲ್ಲ ಸೂಟ್ ಕೇಸ್ಗೆ ತುಂಬಿ ಹೊರಗಡೆ ಎಸೆಯೋ ಪ್ಲಾನ್ ಮಾಡ್ತಾನೆ. ಆದ್ರೆ ಆ ಏರಿಯಾದಲ್ಲಿ ರಾತ್ರಿ ಇಡೀ ಜನಗಳು ಓಡಾಡ್ತಾನೆ ಇದ್ದಿದ್ರಿಂದ ಹೆದರಿ ಆ ಪ್ಲಾನ್ ನ ಡ್ರಾಪ್ ಮಾಡ್ತಾನೆ. ನಂತರ ಆತನ ಕಣ್ಣು ಆ ಮನೆಯಲ್ಲಿದ್ದ 165 ಲೀಟರ್ನ ಫ್ರಿಡ್ಜ್ ನ ಮೇಲೆ ಹೋಗುತ್ತೆ. ಈಗ ಒಂದೊಂದೇ ಭಾಗಗಳನ್ನ ಫ್ರಿಡ್ಜ್ ನಲ್ಲಿ ಜೋಡಿಸ್ತಾನೆ. ಆತನ ಕ್ಯಾಲ್ಕುಲೇಷನ್ ಪ್ರಕಾರ ಫ್ರಿಡ್ಜ್ ನಲ್ಲಿ ಕೆಲವು ವಾರಗಳು ಇರ್ಲಿ, ನಂತರ ನಿಧಾನವಾಗಿ ಟೈಮ್ ಆದಾಗ ಸ್ವಲ್ಪ ಸ್ವಲ್ಪವೇ ಎಸೆದು ಬರೋಣ ಅಂತ ಅಂದ್ಕೊಂಡಿದ್ದ. ನಂತರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾನೆ. ಅದೇ ದಿನ ರಾತ್ರಿ ಮನೆಗೆ ಹೊರಗಡೆಯಿಂದ ಬೀಗ ಹಾಕಿ ಅಲ್ಲಿಂದ ಜಾಗ ಖಾಲಿ ಮಾಡ್ತಾನೆ. ಮುಕ್ತಿ ರಂಜನ್ ದಾಸ್ಗೆ ಏನು ಕ್ರಿಮಿನಲ್ ಹಿಸ್ಟ್ರಿ ಇರಲಿಲ್ಲ. ಹಾಗಾಗಿ ಮಹಾಲಕ್ಷ್ಮಿಯ ಕೊಲೆ ಆತನನ್ನ ಕ್ಷಣ ಕ್ಷಣಕ್ಕೂ ಕಾಡೋಕೆ ಶುರುವಾಗತ್ತೆ. 2-3 ದಿನ ಅಲ್ಲಿ ಇಲ್ಲಿ ಅಲೆದು ಬೆಂಗಳೂರಿನಲ್ಲೇ ಇರೋ ತನ್ನ ತಮ್ಮ ಸ್ಮೃತಿ ರಂಜನ್ ದಾಸ್ಗೆ ಕಾಲ್ ಮಾಡ್ತಾನೆ. ಮಾಡಿ ಹೇಳ್ತಾನೆ, ನೀನು ಮನೆ ಖಾಲಿ ಮಾಡ್ಕೊಂಡು ಬೆಂಗಳೂರಿನಿಂದ ಎಲ್ಲಾದ್ರೂ ದೂರ ಹೋಗು ಅಂತಾನೆ. ಅದಕ್ಕೆ ಕಾರಣ ಕೇಳಿದ್ದಕ್ಕೆ ಸಿಕ್ಕಿ ಹೇಳ್ತೀನಿ ಅಂದ ಮುಕ್ತಿ ತಮ್ಮ ಸ್ಮೃತಿಗೆ ಸಿಕ್ಕಿ ತಾನು ಮಾಡಿದ್ದೆಲ್ಲ ಡೀಟೇಲ್ ಆಗಿ ಹೇಳ್ತಾನೆ. ಮುಕ್ತಿ ರಂಜನ್ ದಾಸ್ ಮಹಾಲಕ್ಷ್ಮಿಗೆ 7 ಲಕ್ಷದಷ್ಟು ಹಣ ಖರ್ಚು ಮಾಡಿದ್ದ. ಜೊತೆಗೆ ಒಂದು ಚಿನ್ನದ ಸರಾನು ಮಾಡಿಸಿ ಕೊಟ್ಟಿದ್ದ. ಇದೆಲ್ಲ ಆತ ಸ್ಮೃತಿ ರಂಜನ್ ದಾಸ್ಗೆ ಹೇಳ್ತಾನೆ. ನಂತರ ತಮ್ಮನಿಗೂ ಊರು ಖಾಲಿ ಮಾಡುವಂತೆ ಹೇಳಿ ಮುಕ್ತಿ ರಂಜನ್ ದಾಸ್ ಬೆಂಗಳೂರಿನಿಂದ ಒಡಿಸ್ಸಾಗೆ ಹೋಗ್ತಾನೆ. ಅಲ್ಲಿಂದ ಬಾರಂಪುರ್ ಎಂಬಲ್ಲಿಗೆ ಹೋಗ್ತಾನೆ. ಈ ಬಾರಂಪುರ್ನಲ್ಲಿ ಆತನ ಇನ್ನೊಬ್ಬ ತಮ್ಮ ಸತ್ಯರಂಜನ್ ದಾಸ್ ಇಂಜಿನಿಯರಿಂಗ್ ಓದ್ತಿದ್ದಾನೆ. ಮುಕ್ತಿ ರಂಜನ್ ದಾಸ್ ಕೆಲವು ದಿನ ತನ್ನ ತಮ್ಮನ ಹಾಸ್ಟೆಲ್ನಲ್ಲೇ ಉಳ್ಕೋತಾನೆ. ನಂತರ ಅಲ್ಲಿಂದ ಮತ್ತೆ 2 ದಿನ ಹೊರ ಹೋಗಿ ಮತ್ತೆ ತಮ್ಮನ ಹಾಸ್ಟೆಲ್ಗೆನೆ ಬರ್ತಾನೆ. ಆದ್ರೆ ಈ ಬಾರಿ ಅಣ್ಣನ ವರ್ತನೆ ನೋಡಿ ತಮ್ಮ ಸತ್ಯ ಏನಾಯ್ತು ಅಂತ ಕೇಳಿದಾಗ ಮುಕ್ತಿಯಿಂದ ಸತ್ಯ ಮುಚ್ಚಿಡೋಕೆ ಆಗದೆ ಎಲ್ಲಾ ವಿಷಯ ಆತನಿಗೂ ಹೇಳ್ತಾನೆ. ಸೆಪ್ಟೆಂಬರ್ 21ಕ್ಕೆ ಈ ಕೇಸ್ ಪೊಲೀಸರ ಕೈಗೆ ಸಿಕ್ಕಿ ದೇಶಾದ್ಯಂತ ಸುದ್ದಿ ಆದಾಗ ಮುಕ್ತಿ ಆತನ ತಮ್ಮನ ಹಾಸ್ಟೆಲ್ನಲ್ಲೇ ಇದ್ದ. ನ್ಯೂಸ್ ನೋಡಿ ತಿಳ್ಕೊಂಡ ಮುಕ್ತಿ ಇವತ್ತಲ್ಲ ನಾಳೆ ಪೊಲೀಸರು ನನ್ನನ್ನ ಹುಡುಕ್ತಾರೆ ಅಂತ ಅಂದ್ಕೊಂಡು ಸೆಪ್ಟೆಂಬರ್ 24ರ ರಾತ್ರಿ 10 ಗಂಟೆಗೆ ಬಾರಂಪುರ್ನಿಂದ ಹೊರಟು ತನ್ನ ತಂದೆ ತಾಯಿ ಇದ್ದ ಮನೆ ಅಂದ್ರೆ ಭದ್ರಕ್ಕೆ ತಲುಪ್ತಾನೆ. ರಾತ್ರಿ ಊಟ ಮುಗಿಸಿದ ಮುಕ್ತಿ ತನ್ನ ತಾಯಿಯ ಬಳಿ ಕೂತ್ಕೊಂಡು ತಾನು ಮಾಡಿದ್ದೆಲ್ಲ ಹೇಳ್ತಾನೆ. ಆದ್ರೆ ಯಾವ ರೀತಿ ಮಾಡಿದೆ ಅನ್ನೋದನ್ನ ಹೇಳಿರಲ್ಲ. ಸೆಪ್ಟೆಂಬರ್ 25ರ ಬೆಳಿಗ್ಗೆ 4 ಗಂಟೆಗೆ ಮುಕ್ತಿ ತನ್ನ ತಂದೆಯ ಸ್ಕೂಟರ್ ತಗೊಂಡು ಹೊರಡ್ತಾನೆ. ಅವರ ಮನೆಯಿಂದ ಕೆಲವು ಕಿಲೋಮೀಟರ್ಗಳ ದೂರದಲ್ಲಿ ಒಂದು ಸ್ಮಶಾನದ ಪಕ್ಕದಲ್ಲಿದ್ದ ಮರಕ್ಕೆ ಮುಕ್ತಿ ನೇಣು ಹಾಕೋತಾನೆ. ಸ್ಪಾಟ್ಗೆ ಬಂದ ಪೊಲೀಸರಿಗೆ ಒಂದು ಸ್ಕೂಟಿ, ಒಂದು ಬ್ಯಾಗ್ ಸಿಗುತ್ತೆ. ಆ ಬ್ಯಾಗ್ ನಲ್ಲಿ ಒಂದು ಲ್ಯಾಪ್ಟಾಪ್, ಕೆಲವು ಬಟ್ಟೆ, ಒಂದು ಮೊಬೈಲ್ ಫೋನ್ ಹಾಗೆ ಒಂದು ಡೈರಿ ಸಿಗುತ್ತೆ. ಅಲ್ಲಿಯ ಲೋಕಲ್ ಪೊಲೀಸರಿಂದ ಮುಕ್ತಿ ಮನೆಗೆ, ಮುಕ್ತಿಯ ಮನೆಯಿಂದ ಬೆಂಗಳೂರು ಪೊಲೀಸರಿಗೆ ಮುಕ್ತಿಯ ಸಾವಿನ ಸುದ್ದಿ ಗೊತ್ತಾಗತ್ತೆ. ಪೊಲೀಸರಿಗೆ ಸಿಕ್ಕಂತಹ ಡೈರಿಯಲ್ಲಿ ಮುಕ್ತಿ ರಂಜನ್ ದಾಸ್ ತನ್ನ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದ. ಜೊತೆಗೆ ಮಹಾಲಕ್ಷ್ಮಿಯಿಂದ ಆದ ದ್ರೋಹ ಹಾಗೂ ಪೊಲೀಸರು ಆತನಿಂದ ಇಸ್ಕೊಂಡ ಹಣದ ಬಗ್ಗೆನೂ ಮೆನ್ಷನ್ ಮಾಡಿದ್ದ. ಆ ಡೈರಿಯ ನೋಟ್ನ ಕೆಳಗಡೆ ಸೆಪ್ಟೆಂಬರ್ 13ರ ಡೇಟ್ ಇತ್ತು. ಮೇ ಬಿ ಅಂದೇ ಅದನ್ನ ಬರೆದಿರಬಹುದು ಅಥವಾ ಅದಕ್ಕೂ ಮೊದಲು. ಬೆಂಗಳೂರು ಪೊಲೀಸರು ಮುಕ್ತಿಯನ್ನ ತಲುಪೋಕೆ ಮುಂಚೆನೆ ಮುಕ್ತಿ ಯಾರ ಕೈಗೂ ಸಿಗದ ಜಾಗಕ್ಕೆ ಹೋಗಿ ಆಗಿತ್ತು.
ವೀಕ್ಷಕರೇ, ಈ ಕೇಸ್ನಿಂದ ತಿಳಿಯುವ ಅಂಶ ಅಂದ್ರೆ ಮಹಾಲಕ್ಷ್ಮಿಯ ಅತಿಯಾದ ಹಣದ ಮೋಹ, ಮಲ್ಟಿಪಲ್ ಅಫೇರ್ಸ್ಗಳು ಕೇವಲ ಆಕೆಯ ಜೀವವನ್ನ ಮಾತ್ರ ತೆಗೆಯಲಿಲ್ಲ, ಜೊತೆಗೆ ಹಲವಾರು ಫ್ಯಾಮಿಲಿಗಳು ಹಾಳಾಗಿ ಹೋದವು. ಇದರಲ್ಲಿ ಮುಕ್ತಿ ರಂಜನ್ ದಾಸ್ನ ಕೋಪವು ಬಹುದೊಡ್ಡ ಅಂಶ. ಇಲ್ಲಿ ಸತ್ತವರಿಗೆ ನ್ಯಾಯನೂ ಸಿಗ್ಲಿಲ್ಲ, ಕೊಲೆಗಾರನೂ ಉಳಿಲಿಲ್ಲ. ಕೇಸ್ ಕಂಪ್ಲೀಟ್ ಆಗಿ ಒಂದೇ ವಾರದಲ್ಲಿ ಕ್ಲೋಸ್. ವೀಕ್ಷಕರೇ, ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಎಪಿಸೋಡ್ ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಸಿಗ್ತೀನಿ ಮುಂದಿನ ಎಪಿಸೋಡ್ ನಲ್ಲಿ. ಟಿಲ್ ದೆನ್ ಟೇಕ್ ಕೇರ್.